ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಲರ್ನ್ ಇಂಗ್ಲಿಷ್ ವಿತ್ ಜಯಶ್ರೀ. ಹೌ ಆರ್ ಯು ಆಲ್? ಎಲ್ಲ ಚೆನ್ನಾಗಿದ್ದೀರಾ? ಐ ಹೋಪ್ ನೀವು ಎಲ್ಲ ತುಂಬ ಚೆನ್ನಾಗಿದ್ದೀರಿ. ಇನ್ ಟುಡೇಸ್ ವಿಡಿಯೋ ನಾವು 70 ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಗುಡ್ ಮ್ಯಾನರ್ಸ್ ಬಗ್ಗೆ ಲರ್ನ್ ಮಾಡೋಣ. ಗುಡ್ ಹ್ಯಾಬಿಟ್ಸ್ ಅಂದರೆ ಒಳ್ಳೆ ಹ್ಯಾಬಿಟ್ಸ್ ಮತ್ತು ಗುಡ್ ಮ್ಯಾನರ್ಸ್ ಅಂದರೆ ಒಳ್ಳೆ ಬಿಹೇವಿಯರ್ ಅಥವಾ ಒಳ್ಳೆ ನಡತೆ. ಇಂಗ್ಲಿಷ್ ಲರ್ನ್ ಮಾಡಬೇಕು ಅಂದರೆ ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿ ಮಾತ್ರ ಸಾಕಾಗಲ್ಲ. ಗುಡ್ ಹ್ಯಾಬಿಟ್ಸ್ ಮತ್ತು ಗುಡ್ ಮ್ಯಾನರ್ಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಯಾಕಂದರೆ ಇಂಗ್ಲಿಷ್ ಮಾತನಾಡುವ ಒಂದು ಸ್ಕಿಲ್ ಆದರೆ ಒಳ್ಳೆ ಬಿಹೇವಿಯರ್ ನಮ್ಮ ಪರ್ಸ್ನಾಲಿಟಿನ ಇಂಪ್ರೂವ್ ಮಾಡುತ್ತದೆ. ಇಫ್ ಯು ಫಾಲೋ ದೀಸ್ 70 ಗುಡ್ ಹ್ಯಾಬಿಟ್ಸ್ ಆ್ಯಂಡ್ ಗುಡ್ ಮ್ಯಾನರ್ಸ್, ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಡಿಸಿಪ್ಲಿನ್ ಇನ್ಕ್ರೀಸ್ ಆಗುತ್ತೆ, ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತದೆ ಮತ್ತು ಎಲ್ಲರೂ ನಿಮ್ಮನ್ನು ರೆಸ್ಪೆಕ್ಟ್ ಮಾಡುತ್ತಾರೆ. This video is useful for kids, students, parents, teachers, beginners and English learners. ಅಂದರೆ ಈ ವಿಡಿಯೋ ಯಾರು ನೋಡಿದ್ರು ಈಸಿ ಅಂಡರ್ಸ್ಟ್ಯಾಂಡ್ ಮಾಡಬಹುದು. ಈಚ್ ಹ್ಯಾಬಿಟ್ಗೆ ನಾನು ಸಿಂಪಲ್ ಇಂಗ್ಲಿಷ್ ಸೆಂಟೆನ್ಸ್, ಕನ್ನಡ ಎಕ್ಸ್ಪ್ಲನೇಷನ್, ಪ್ರೊನೌನ್ಸಿಯೇಷನ್ ಮತ್ತು ಡೈಲಿ ಲೈಫ್ ಎಕ್ಸಾಂಪಲ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಟ್ಬುಕ್ ಆ್ಯಂಡ್ ಪೆನ್ ರೆಡಿ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಪ್ರತಿ ಹ್ಯಾಬಿಟ್ ತುಂಬ ಇಂಪಾರ್ಟೆಂಟು. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಇಂಥ ಇಂಗ್ಲಿಷ್ ಲರ್ನಿಂಗ್ ವಿಡಿಯೋಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಆರ್ ಯು ರೆಡಿ ಇದ್ರಾ? ಲೆಟ್ಸ್ ಗೆಟ್ ಸ್ಟಾರ್ಟ್. ಬನ್ನಿ ನಮ್ಮ ಫಸ್ಟ್ ಗುಡ್ ಹ್ಯಾಬಿಟ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಗುಡ್ ಹ್ಯಾಬಿಟ್ಸ್, ಸ್ಮಾಲ್ ಹ್ಯಾಬಿಟ್ಸ್, ಬಿಗ್ ಫ್ಯೂಚರ್. ಸೊ ದಿಸ್ ಈಸ್ ಅ ಫಸ್ಟ್ ಹ್ಯಾಬಿಟ್, ರೈಸ್ ಅರ್ಲಿ ಇನ್ ದ ಮಾರ್ನಿಂಗ್. ಸೊ ಬೆಳಿಗ್ಗೆ ಜಲ್ದಿ ಏಳಬೇಕು. ಸೆಕೆಂಡ್ ಹ್ಯಾಬಿಟ್ಸ್ ಆರ್ ಗುಡ್ ಮ್ಯಾನರ್ಸ್, ಸೇ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್ ವೆನ್ ಯು ವೇಕ್ ಅಪ್. ಎದ್ದ ತಕ್ಷಣ ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ ಏನು ಹೇಳ್ತೀರಿ ಅದೆಲ್ಲ ಹೇಳಬೇಕು. ಸೊ ಥರ್ಡ್, ಪ್ರೇ ಟು ಗಾಡ್. ಥ್ಯಾಂಕ್ ಗಾಡ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಸೀಕ್ ಹಿಸ್ ಬ್ಲೆಸ್ಸಿಂಗ್. ಎದ್ದ ತಕ್ಷಣ ಪ್ರೇಯರ್ ಮಾಡಬೇಕು. ಸ್ಟಾರ್ಟ್ ಯುವರ್ ಡೇ ವಿತ್ ಪ್ರೇಯರ್ ಆ್ಯಂಡ್ ವಿತ್ ಗ್ರ್ಯಾಟಿಟ್ಯೂಡ್. ಫೋರ್ತ್ ಹ್ಯಾಬಿಟ್ ಅಂದರೆ ಗ್ರೀಟ್ ಯುವರ್ ಎಲ್ಡರ್ಸ್. ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು. ರೆಸ್ಪೆಕ್ಟ್ ಆ್ಯಂಡ್ ಶೋ ಲವ್ ಟು ಯುವರ್ ಎಲ್ಡರ್ಸ್. ಸಿಂಪಲ್ ಲೈಕ್ ಅ ನಮಸ್ತೆ ಆರ್ ಗುಡ್ ಮಾರ್ನಿಂಗ್ ಬ್ರಿಂಗ್ಸ್ ಹ್ಯಾಪಿನೆಸ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ದಿಸ್. ಸೊ ಐದನೇದು, ಹ್ಯಾವ್ ಅ ವಾಕ್. ಡೈಲಿ ಎದ್ದ ತಕ್ಷಣ ನಡಿಬೇಕು, ವಾಕ್ ಮಾಡಬೇಕು. ವಾಕಿಂಗ್ ಕೀಪ್ಸ್ ಯುವರ್ ಬಾಡಿ ಹೆಲ್ತಿ, ಮೈಂಡ್ ಫ್ರೆಶ್ ಆ್ಯಂಡ್ ಫುಲ್ ಆಫ್ ಎನರ್ಜಿ. ಸಿಕ್ಸ್ ಕಮ್, ಡೂ ಯೋಗ ಆ್ಯಂಡ್ ಮೆಡಿಟೇಷನ್ ಡೈಲಿ. ಯೋಗ ಮತ್ತು ಮೆಡಿಟೇಷನ್ ಮಾಡಬೇಕು. ಇಲ್ಲ ದೊಡ್ಡವರು ಅಷ್ಟೇ ಮಾಡಬೇಕಂತ ಇಲ್ಲ, ಚಿಕ್ಕವರು ಕೂಡ ಮಾಡಬೇಕು. ಇದರಲ್ಲಿ ಬೆನಿಫಿಟ್ ಏನು ಗೊತ್ತಾ? ರಿಡ್ಯೂಸ್ ಸ್ಟ್ರೆಸ್ ಆಗ್ತದೆ, ಇಂಪ್ರೂವ್ಸ್ ಫೋಕಸ್, ಬೂಸ್ಟ್ ಕಾನ್ಫಿಡೆನ್ಸ್, ಬ್ರಿಂಗ್ಸ್ ಇನ್ನರ್ ಪೀಸ್. ಯೋಗ ಮೇಕ್ಸ್ ಯುವರ್ ಬಾಡಿ ಸ್ಟ್ರಾಂಗ್ ಆ್ಯಂಡ್ ಫ್ಲೆಕ್ಸಿಬಲ್. ಮೆಡಿಟೇಷನ್ ಬ್ರಿಂಗ್ಸ್ ಪೀಸ್ ಟು ಯುವರ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್ ಟು ಯುವರ್ ಲೈಫ್. ಸೊ 7, ಬ್ರಷ್ ಯುವರ್ ಟೀತ್. And 8 is take a bath every day. It keeps you clean. Every day you ಜಳಕ ಮಾಡಬೇಕು. ಓಕೆ. 9, wear clean clothes. ಯಾವಾಗಲೂ ಕ್ಲೀನ್ ಇದ್ದಿದ್ದು ಬಟ್ಟೆ ಹಾಕೋಬೇಕು, ಗಲೀಜು ಇದ್ದಿದ್ದು ಬಟ್ಟೆ ಹಾಕೋಬಾರ್ದು. 10, ಹ್ಯಾವ್ ಅ ಗುಡ್ ಡಯಟ್. ಒಳ್ಳೆ ಆಹಾರ ಊಟ ಮಾಡಬೇಕು. ಲೈಕ್ ತರಕಾರಿಗಳು ಊಟ ಮಾಡಬೇಕು. ಅದ್ರ ಬಿಟ್ಟು ಮುಂಜಾನೆ ಕರೆದ ಎಣ್ಣೆದು ಊಟ ಮಾಡಬಾರ್ದು. ಓಕೆ. 11, ಕೀಪ್ ಹೇರ್ ವೆಲ್ ಡ್ರೆಸ್ಡ್. ಕೀಪ್ ಹೇರ್ ಆ್ಯಂಡ್ ವೆಲ್ ಡ್ರೆಸ್ಡ್. ನೀಟ್ ಹೇರ್, ಗ್ರೇಟ್ ಕೇರ್. ನೀಟಾಗಿ ಹೇರ್ ಇರಬೇಕು. 12, ವಾಶ್ ಹ್ಯಾಂಡ್ಸ್ ಬಿಫೋರ್ ಈಟಿಂಗ್. ಊಟದಕ್ಕಿಂತ ಮುಂಚೆ ಹ್ಯಾಂಡ್ ವಾಶ್ ಮಾಡಬೇಕು, ಕೈ ತೊಳಬೇಕು. ಕ್ಲೀನ್ ಹ್ಯಾಂಡ್ಸ್, ಹೆಲ್ತಿ ಲೈಫ್. 13, ಈಟ್ ಹೋಲ್ಸಮ್ ಆ್ಯಂಡ್ ಫ್ರೆಶ್ ಫುಡ್. ಈಟ್ ಹೋಲ್ಸಮ್ ಅಂದರೆ ಒಂದು ಸ್ವಲ್ಪ ರೊಟ್ಟಿ, ಒಂದು ಸ್ವಲ್ಪ ರೈಸು, ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ಒಂದು ಸ್ವಲ್ಪ ಕೂಡಿ ಊಟ ಮಾಡಬೇಕಂತೆ. ಗುಡ್ ಫುಡ್ ಗುಡ್ ಲೈಫ್. ಎಲ್ಲ ಒಂದು ಸ್ವಲ್ಪ ಹಾಕ್ಕೊಂಡು ಊಟ ಮಾಡಿದರೆ ಆಗ್ತದೆ. ಅದು ಗುಡ್ ಫುಡ್ಡನ್ನು ಮತ್ತು ಗುಡ್ ಲೈಫ್ ಆಗಿ ಇರುತ್ತದೆ. ಹೆಲ್ತಿ ಫುಡ್, ಹ್ಯಾಪಿ ಲೈಫ್. ಡ್ರಿಂಕ್ ಇನಫ್ ವಾಟರ್. Number 14, drink enough water. Water keeps you healthy and active. ವಾಟರ್ ಕುಡಿಬೇಕು ಡೈಲಿ.
Number 15. Stand and sit erect. Stand and sit. Stand and sit erect. Good posture, good health. Number 16. Keep nose and face clean. ಮೂಗು ಮತ್ತು ಮುಖ ಕ್ಲೀನ್ ಆಗಿರಬೇಕು. ಕ್ಲೀನ್ ಫೇಸ್, ಬ್ರೈಟ್ ಫೇಸ್. ಕ್ಲೀನ್ ಟುಡೇ, ಹೆಲ್ತಿ ಎವ್ರಿ ಡೇ. ನಂಬರ್ 17. ಆಲ್ವೇಸ್ ಬಿ ಹ್ಯಾಪಿ. ಯಾವಾಗಲೂ ಖುಷಿಯಾಗಿರಬೇಕು. ಅ ಹ್ಯಾಪಿ ಮೈಂಡ್, ಅ ಹೆಲ್ತಿ ಲೈಫ್. ನಂಬರ್ 18. ಹೆಲ್ಪ್ ದ ಓಲ್ಡ್. ಸ್ಮಾಲ್ ಹೆಲ್ಪ್, ಬಿಗ್ ಹ್ಯಾಪಿನೆಸ್. ದೊಡ್ಡವರಿಗೆ ಹೆಲ್ಪ್ ಮಾಡಬೇಕು. ನಂಬರ್ 19. ಹ್ಯಾವ್ ಅ ಪ್ಲೇ ಟೈಮ್. ಪ್ಲೇ ಟೈಮ್ ಯಾವಾಗಲೂ ಮೊಬೈಲ್ ನೋಡ್ಕೋ ಟಿವಿ ನೋಡ್ಕೋತ ಕೂಡಬಾರ್ದು. ಪ್ಲೇ ಟೈಮ್ನು ಇರಬೇಕು. ಪ್ಲೇ ಡಾಗ್ ಸ್ಟೇ ಹೆಲ್ತಿ. ಪ್ಲೇ ಟೈಮ್ ಮೇಕ್ಸ್ ಅಸ್ ಸ್ಟ್ರಾಂಗ್ ಆ್ಯಂಡ್ ಹ್ಯಾಪಿ. ನಂಬರ್ 20. ಅಟೆಂಡ್ ಟು ಯುವರ್ ಲೆಸನ್ಸ್. ಸ್ಕೂಲ್ ಡೈಲಿ ಹೋಗಬೇಕು. ಸ್ಟಡಿ ಟುಡೇ, ಸಕ್ಸಸ್ ಟುಮಾರೋ. ನಂಬರ್ 21. ಟೇಕ್ ಅ ಪಾರ್ಟ್ ಇನ್ ಸೋಷಿಯಲ್ ಫಂಕ್ಷನ್ಸ್. ಎಲ್ಲ ಫಂಕ್ಷನ್ ಇದ್ರೆ ಅದರ ಪಾರ್ಟ್ ಆಗಬೇಕು. ಬಿ ಆಕ್ಟಿವ್, ಬಿ ಫ್ರೆಂಡ್ಲಿ, ಬಿ ಹ್ಯಾಪಿ. ಯಾವುದೇ ಫಂಕ್ಷನ್ ಒಳಗೆ ಹೋಗಿದ್ರೆ ನೀವು ಆಕ್ಟಿವ್ ಆಗಿರ್ತೀರಿ, ಫ್ರೆಂಡ್ಲಿ ಆಗಿರ್ತೀರಿ. ನಂಬರ್ 22. ಟ್ರಿಮ್ ಯುವರ್ ನೇಲ್ಸ್ ರೆಗ್ಯುಲರ್ಲಿ. ಕೀಪ್ ಯುವರ್ ನೇಲ್ಸ್ ಶಾರ್ಟ್ ಆಸ್ ದಿಸ್ ಕೀಪ್ಸ್ ದೆಮ್ ಕ್ಲೀನ್. ನಿಮ್ಮ ನೇಲ್ ಕಟ್ ಮಾಡಬೇಕು, ಉದ್ದಾಗಿದ್ರೆ ಅದು ಕ್ಲೀನಾಗಿ ಇಡಿರಬೇಕು. ಕ್ಲೀನ್ ನೇಲ್ಸ್ ಹೆಲ್ತಿ ಯು. ಡೂ ನಾಟ್ ಬೈಟ್ ಯುವರ್ ನೇಲ್ಸ್. ನೇಲ್ ಕಚ್ಚಬಾರ್ದು. Healthy habits make you healthy. Keep your nails short and clean. Number 24. Do not pick your nose. Do not pick your nose like this image. Let's keep our body clean and healthy. Good habits build a better you. Clean habits for healthy and happy life. Number 25. Do not suck your thumb like this image. It can harm your teeth and health. Number 26. Flush the toilet after using it. It keeps the toilet clean and hygiene. After use this toilet, flush it. ನೀರ್ ಹಾಕ್ರಿ. Understand? Number 27. Turn off the tap after using it. ಯಾವಾಗಲೂ ಟ್ಯಾಪ್ ಆಫ್ ಮಾಡಬೇಕು, ಬಂದ್ ಮಾಡಬೇಕು ಆಫ್ಟರ್ ಯೂಸ್. Save water today, secure our tomorrow. Number 28. Always gargle or rinse your mouth after eating. Like this image. Why? Because it clean mouth, strong teeth, good health. A clean mouth, mouth keeps you healthy. Clean, fresh, you make it a habit. Number 29. Eat without making fuss. Always eat in happy mode. What we do when we started to eat, I don't eat like that, I don't eat this, I don't like that. So don't do that. Eat always happy mood. Okay? It's peacefully, be thankful. So then number 30. Own up when you did something wrong. If you did mistake, then it agree that I'm sorry, it was my mistake. Then your father's mother said, they said, thank you for being honest. Honest is brave, it makes you strong and earns respect. 31. Always try to speak the truth. If you've broken something, then I'm sorry, I broke it. Truth is powerful, it builds trust and respect. 32. Do not waste your energy and things. Energy means your electricity, your water, anything. So, save it, don't waste. Save today, better tomorrow. Number 33. Always reach school in time, not a late. Be punctual today, be successful tomorrow. Number 34. Keep the public place neat and clean. Do not write on the walls. How you keep a clean in your home? That keep the public place, okay? Don't write on the walls.
Clean places, happy faces. 35. Remember to put your things at a proper place after use. ಆ, ನೀವು ಏನಾದ್ರೆ ವಸ್ತು ಯೂಸ್ ಮಾಡ್ಬೇಕಂತ ತಗೊಂಡಿರಿ ಲೈಕ್ ಟಾಯ್ಸ್ then you don't keep you forget like that. Don't forget, okay? Put your things at a proper place after use. Number 36. Do not pressurize your parents to buy things. ಸೊ ನಂಗೆ ಇದೇ ಬೇಕು ಇದೇ ವಸ್ತು ಬೇಕಂತ ಭಾಳ ಒತ್ತು ಕೊಡಬೇಡ್ರಿ. ಐ ವಾಂಟ್ ದಿಸ್, let's buy only what we need to know what we want, okay? Respect their efforts, be thankful always, okay? Number 37. We must help each other. Helping others makes the world a better place. Number 38. Do not sit too close while watching the TV. Here is I am showing two image. One is sit too close is not safe. Another sit at least 6 feet away. This is a better way. Number 39. Do not take too many snacks between meals. Like if you eating night food, then if you eat night food and you want to also take chips, chocolates, so this is very wrong, okay? Don't take like that. ನೀವು ಊಟ ಕೂಡ ಮಾಡ್ತಿದ್ದೀರಿ ನಿಮ್ಗೆ ಚಿಪ್ಸ್ ಕೂಡ ಬೇಕು ಡ್ರಿಂಕ್ಸ್ ಚಾಕ್ಲೇಟ್ ಅದು ಬ್ಯಾಡ್ ಮ್ಯಾನರ್ಸ್. then come to number 40. Always complete your homework. First do your complete your homework, okay? Some students or child do not done their uh, homework complete, okay? Number 41. Do not watch TV all the time. Full day don't watch TV. Yeah. Full ಇಡೀ ದಿನ ಟಿವಿ ಅಂತ ನೋಡ್ಬೇಡ್ರಿ. Number 42. Help parents in the housework. Instead of your work ಆಗಿರ್ಬೋದು ಡನ್ ಆಗಿರ್ಬೋದು ಯುವರ್ ವರ್ಕ್ ಡನ್ ಆಗಿರ್ಬೋದು ಟಿವಿ ನೋಡೋಕ್ಕಿಂತ ಬೆಸ್ಟ್ ನಿಮ್ಮ ಪೇರೆಂಟ್ಸ್ ಹೆಲ್ಪ್ ಮಾಡಿದ್ರೆ ಅದು ತುಂಬ ಬೆಸ್ಟ್. ಹೆಲ್ಪಿಂಗ್ ಅಟ್ ಹೋಮ್ ಶೋ ಲವ್ ಬಿಲ್ಡ್ಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಮೇಕ್ಸ್ ದ ಫ್ಯಾಮಿಲಿ ಹ್ಯಾಪಿ. And you can help in many ways: fold clothes, water the plants, keep your things in place, help in cleaning. Number 43. Learn to save your pocket money. Saving today gives you a better and bright tomorrow. If ನಿಮ್ಮ ಮನೆಯಲ್ಲಿ ಯಾರಾದರೆ ನಿಮ್ಮ ಕಸಿನ್ ನಿಮ್ಮ ಅಂಕಲ್ ಆಂಟಿ ಬಂದಿದ್ರೆ ಅವರು ಹೋಗುವಾಗ ನಿಮಗೆ 50 rupees 100 rupees ಕೊಡ್ತಾರಲ್ವಾ, ಅದೇ ಮನಿ ಸೇವ್ ಮಾಡ್ಕೋರಿ. ಸೇವ್ ದ್ಯಾಟ್ ಈಸ್ ಯುವರ್ ಪಾಕೆಟ್ ಮನಿ. ಮುಂದೆ ತುಂಬ ಯೂಸ್ ಆಗ್ಬೋದು. ಸೇವ್ ಟುಡೇ ಎಂಜಾಯ್ ಟುಮಾರೋ. ದೆನ್ ನಂಬರ್ 44. ಸೊ ವಾಸ್ಟ್ ಮೆಟೀರಿಯಲ್ ಇಂಟು ಲಿಟರ್ ಬಿನ್. ಏನೇ ವಾಸ್ಟ್ ವಸ್ತು ಇದ್ದರೆ ಅದು ಡಸ್ಟ್ಬಿನ್ ಒಳಗೆ ಹಾಕಿ. ಸುಮ್ಮನೆ ಇಲ್ಲಿ ಒಕ್ಕಾಡ್ದೆ ಅಲ್ಲಿ ಒಕ್ಕಾಡ್ದೆ ಮಾಡಬೇಡ, ಓಕೆ? ನಂಬರ್ 45. ಸೇವ್ ವಾಟರ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ವಾಟರ್ ಉಳಿತಾಯ ಮಾಡಿರಿ ಮತ್ತು ಲೈಟ್. How small step today makes a big difference for better tomorrow. Switch off the lights and fans when not in use, okay? Turn off the tap while brushing your teeth. Take short of baths, okay? Do not waste water. Use natural lights as possible. ನಿಮಗೆ ಎಷ್ಟಾಗೋ ಲೈಟ್ ಆಫ್ ಮಾಡಿ ನ್ಯಾಚುರಲ್ ಲೈಟ್ ಯೂಸ್ ಮಾಡಿರಿ. ಲೈಕ್ ವಿಂಡೋಸ್ ಓಪನ್ ಮಾಡಿರಿ, ನಿಮ್ಮ ಡೋರ್ ಓಪನ್ ಮಾಡಿ ನ್ಯಾಚುರಲ್ ಲೈಟ್ ತಗೋರಿ. ಸೇವ್ ವಾಟರ್, ಸೇವ್ ಎಲೆಕ್ಟ್ರಿಸಿಟಿ, ಸೇವ್ ಅರ್ತ್. ನಂಬರ್ 46. ಆಲ್ವೇಸ್ ರಿಮೆಂಬರ್ ಟು ಗ್ರೀಟ್ ಎವ್ರಿಬಡಿ ಹೂ ವಿಸಿಟ್ ಯು. ನಿಮ್ಮ ಮನೆಯಲ್ಲಿ ಯಾರು ಬಂದರೆ ಎಲ್ಲರಿಗೆ ನಮಸ್ಕಾರ, ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಗ್ರೀಟ್ ಮಾಡಬೇಕು, ಓಕೆ? ನಂಬರ್ 47. ಗ್ರೀಟ್ ಯುವರ್ ಟೀಚರ್ ವೆನ್ ಯು ಮೀಟ್ ಹಿಮ್. ಯಾವಾಗ ವೆನ್ ಯು want to go to your school, college, then greet your teacher. Hi ma'am, good morning ma'am, good morning teacher, good morning sir, like that. Then come to number 48. Always say goodbye to your friends or others when you are leaving. ಯಾವಾಗ ನೀವು ನಿಮ್ಮ ಫ್ರೆಂಡ್ಸ್ ಮನೆಗೆ ಹೋಗಿದ್ರೆ ಹೋದ್ಮೇಲೆ ನಿಮ್ಮ ಮನೆ ಬರಬೇಕಂದ್ರೆ ಅವ್ರಿಗೆ ಗುಡ್ ಬಾಯ್ ಅಂತ ಹೇಳಬೇಕು. ಗುಡ್ ಬೈ ಫ್ರೆಂಡ್ಸ್, ಸಿ ಯು ಟುಮಾರೋ, ಲೈಕ್ ದ್ಯಾಟ್ ಹೇಳಬೇಕು, ಓಕೆ?
Number 49 advise allow elders and others to enter first. ಯಾವಾಗಲೂ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿದ್ರೆ ಎಲ್ಲೇ ಶಾಪಿಂಗ್ ಎಲ್ಲೇ ಇದೆ ಫಸ್ಟ್ ನೀವು ಹೋಗ್ರಿ ಅಂತ ಅಲೋ ಮಾಡಬೇಕು. ಅದನ್ನ ಬಿಟ್ಟು ನೀವೇ ಫಸ್ಟ್ ಹೋಗಿದ್ರೆ ದಟ್ ಈಸ್ ಬ್ಯಾಡ್ ಮ್ಯಾನರ್ಸ್. ಓಕೆ, then come to number 50 advise say excuse me when you need to interpret someone. ಇಫ್ ಯಾರಾದ್ರೆ ಓದ್ತಿರ್ಬೋದು ಏನಾದ್ರೂ ಕೆಲಸ ಓದ್ತಿರ್ಬೋದು. ಸೊ ನಿಮ್ಗೆ ಏನೇ ಮಾತಾಡ್ಬೇಕಂದ್ರೆ ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ಬೇಕು. ಸೊ ನಂಬರ್ 51 always say ಸಾರಿ ಇಫ್ ಯು ನಾಕ್ ಇಂಟು ಸಮನ್ ಬೈ ಮಿಸ್ಟೇಕ್ ಆಗಿ ಅವ್ರಿಗೆ ಟಚ್ ಆಗಿದೆ ಅವ್ರಿಗೆ ಇದು ಆಯ್ತು ಅಂದ್ರೆ ಸಾರಿ ಅಂತ ಕೇಳಬೇಕು. ಓಕೆ, ಅ ಸಿಂಪಲ್ ಸಾರಿ ಶೋಸ್ ಕೈಂಡ್ನೆಸ್ ಅಂಡ್ ರೆಸ್ಪೆಕ್ಟ್. ನಂಬರ್ 52 always knock before you enter a room. ಯಾರಾದ್ರೂ ರೂಮ್ ಒಳಗೆ ಹೋದ್ರೆ ಫಸ್ಟ್ ಆಫ್ ಆಲ್ ನಾಕ್ ಮಾಡಬೇಕು. ಹೆಲೋ, ವಿ ಕ್ಯಾನ್ ಕಮ್ ಅಂತ ಪ್ಲೀಸ್ ನಾಕ್. ಸೊ ಅವ್ರ ಆರ್ಡರ್ ಇಫ್ ಸಮನ್ at a board then okay, then knock, don't go directly. So number 53 always share your things. ಇನ್ನ ಥಿಂಗ್ಸ್ ಏನೇ ಇದೆ ನಿನ್ನ ಹತ್ರ 2 ಬುಕ್ ಇದ್ರೆ ಒಂದು ಬುಕ್ ನಿಮ್ಮ ಫ್ರೆಂಡ್ಸಿಗೆ ಕೊಡಿ, ಹೆಲ್ಪ್ ಮಾಡಿ. ನಿಮ್ಮ ತಂಗಿ ಸಿಸ್ಟರ್ ಇರಲಿ ಫ್ರೆಂಡ್ಸ್ ಇರಲಿ ಯಾರೇ ಇದ್ರೆ ಹೆಲ್ಪ್ ಮಾಡಿ. Number 54 do not interrupt when others are talking. Say excuse me. If friends your friends and your friends are friends talking together, then say excuse me, let others finish. Okay, ಅವರಿಬ್ರು ಮಾತಾಡೋದು ಆದ ತಕ್ಷಣ ನೀವು ಮಾತಾಡಿ. ನೀವು ಇಂಟರ್ಪ್ರೇಟ್ ಅವ್ರ ನಡು ಎಂಟರ್ ಆದ್ರೆ ಅವರು ಏನಪ್ಪ ಛೇಕೆ ಏನು ನಡು ಎಂಟರ್ ಫ್ರಾಕಿಂಗ್ ಬ್ಯಾನರ್ಸ್ ಇಲ್ವಾ ಅಂತ ಅಂತಾರೆ. ಸೊ ಯಾವಾಗಲೂ ಇಬ್ರು ಫ್ರೆಂಡ್ಸ್ ಮಾತಾಡ್ತಿದ್ರು ಅಂದ್ರೆ ನೀವು ಹೋಗಿ ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ಬೇಕು. 55 always say thank you when someone gives you a gift or anything. ಯಾವ ಯಾರಾದ್ರೂ ನಿಮಗೆ ಗಿಫ್ಟ್ ಏನಾದ್ರು ಪೆನ್ ಬುಕ್ ಕೊಟ್ಟರೆ ಥ್ಯಾಂಕ್ ಯು ಅಂತ ಹೇಳಬೇಕು. 56 always ask permission before borrowing anything. ಯಾರ್ದಾದ್ರೆ ಪೆನ್ ಬುಕ್ ಬೇಕಾದ್ರೆ ಅವ್ರ ಪರ್ಮಿಷನ್ ಕೇಳ್ಕೊಂಡು ತಗೋಬೇಕು, ಡೈರೆಕ್ಟ್ ಹೋಗಿ ತಗೋಬಾರ್ದು. ಮೇ ಐ borrow your pencil please? Sure, here you go. Okay. Number 57 before eating something offer it to those around you. ಏನೇ ತಿನ್ನಕತ್ತಿದ್ರೆ ಅರೌಂಡ್ ನಿನ್ನ ಸುತ್ತಮುತ್ತ ಯಾರು ನಿಮ್ಮ ಸಿಸ್ಟರ್ ಫ್ರೆಂಡ್ಸ್ ಪೇರೆಂಟ್ಸ್ ಇದ್ದರೆ ಅವರಿಗೆ ನಿಮ್ಗೆ ಬೇಕಾ ಅಂತ ಆಫರ್ ಮಾಡಬೇಕು ಹೊತ್ತು. ದೆನ್ ನೆಕ್ಸ್ಟ್ ನಂಬರ್ 58 do not change channels or TV without permission of other members watching it. If your parents were watching a IPL and you watching a Tarak Mehta Ulta, you want to watching a Mehta Ulta Chashma, then take a permission. Okay, without permission don't change anything. Then next we start number 59, and please remember thus what I am teaching you guys and note down. Okay, then number 59 play music at low voice so that it does not disturb others. ಸೊ ಏನೇ ಮ್ಯೂಸಿಕ್ ಕೇಳ್ತಾ ಇದ್ದರೆ ಸ್ಲೋ ಆಗಿ ಮಾಡಿ, ಲೋ ವ್ಯಾಲ್ಯೂಮ್ ಹಾಕಿ. ದೆನ್ 60 ಗ್ರೀಟ್ ಯುವರ್ ಫ್ರೆಂಡ್ಸ್ ವೆನ್ ಯು ಮೀಟ್ ದೆಮ್. ಯಾವಾಗ ನಿಮ್ಮ ಫ್ರೆಂಡ್ಸ್ ಮೀಟ್ ಆಗ್ತಾರಲ್ಲ ಅವರಿಗೆ ಹೆಲೋ ಹಾಯ್ ಹೇಗಿದೆಯಾ ಆರಾಮಿದೆಯಾ ಅಂತ ಕೇಳಬೇಕು. ಅದನ್ನು ಬಿಟ್ಟು ಏನಾಯಿತು ಏನು ಮಾಡ್ತಾರೆ ಅದು ಪ್ರಾಬ್ಲಮ್ ಕೇಳಬಾರ್ದು. ಓಕೆ, ದೆನ್ ನೆಕ್ಸ್ಟ್ ಕಮ್ ಟು ನಂಬರ್ 61 ಡು ನಾಟ್ ಡಿಸ್ಟರ್ಬ್ ಅದರ್ಸ್ ಆ್ಯಂಡ್ ಡೋಂಟ್ ಮೇಕ್ ನಾಯ್ಸ್ ವಿಲ್ ಯು ಆರ್ ಇನ್ ದ ಲೈಬ್ರರಿ ಒಳಗಿದ್ದಾಗ ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು. ಆ್ಯಂಡ್ ನಂಬರ್ 62 ಡು ನಾಟ್ ಪುಷ್ ಅದರ್ಸ್ ಹೂ ಮೇ ಬಿ ಇನ್ ಯುವರ್ ವೇ. ನೀವು ಹೋಗುವಾಗ ಸ್ಟ್ರೇಟ್ ಲೈನಲ್ಲಿ ಯಾರೇ ಬೇರೆಯವರಿದ್ದರೆ ಪುಷ್ ಮಾಡಬೇಡ್ರಿ. ನಂಬರ್ 63 ಅವಾಯ್ಡ್ ಯು ವಿತ್ ಯುವರ್ ಮೌತ್ ಕ್ಲೋಸ್. ಓಕೆ, ಗುಡ್ ಮ್ಯಾನರ್ಸ್ ಶೋ ರೆಸ್ಪೆಕ್ಟ್. ನಂಬರ್ 64 ಡು ನಾಟ್ ಟಾಕ್ ವಿತ್ ಯುವರ್ ಮೌತ್ ಫುಲ್. ಮುಖದಲ್ಲಿ ಬಾಯಲ್ಲಿ ಆಹಾರ ಇಟ್ಟು ಮಾತಾಡಬೇಡ್ರಿ, ಇಟ್ಸ್ ಹಾರ್ಮ್ ಫಾರ್ ಯು. Be thoughtful, let others enjoy the conservation. Okay, talk when your mouth is empty. Okay, with the mouth don't talk. Okay, then number 65 cover your mouth when you
Then cover your mouth, it shows a good manners. Okay. Then number 66, try to cover your mouth and nose when you sneeze. When you sneeze, a small act of care keeps everyone healthy and a happy life. Okay. This is good manners. Cover your mouth and nose. Then now comes to number 67. Do not make fun of anybody. Fun ಮಾಡಬಾರ್ದು. ಮೇಕಿಂಗ್ ಫನ್ ಹರ್ಟ್ಸ್ ಪೀಪಲ್ಸ್ ಫೀಲಿಂಗ್. ಓಕೆ. ಫನ್ ಬೇರೆಯವ್ರಿಗೆ ಹಂಗಿದ್ದಾರೆ ಹಿಂಗೆ ಫನ್ ಮಾಡಿದ್ರೆ ಅವ್ರಿಗೆ ಹರ್ಟ್ ಆಗ್ತದೆ ಫೀಲಿಂಗ್. Then number 68, it is a bad manners to whisper secrets when others are around. If your friends told you their secret, don't tell to your best friend. Okay. Keep it a secret, as a secret. Secret means secret. Okay. Don't tell to everyone. Respect other rights to know and feel comfortable. Okay. Good manners make our world better and beautiful. Whispering secret, don't do that. Everyone deserve respect and kindness. Be friend, not a bully. Okay. Then we start to number 68. But learn must it. Okay. Number 69, always offer your help to old and needy persons. And number 70, go to bed early at night. Okay. Early to bed, early to rise makes you healthy, happy, wise. Otherwise, help old and other person also. If you like this video, please share and like, subscribe. Have a nice day. Bye bye everyone. See you tomorrow.